ನಿನ್ನೆ ಬಿಜೆಪಿಯ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ವೀಲ್ ಚೇರು ಮತ್ಯಾವುದೋ ಚೇರು ಅಂತ ಮಾತಾಡಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡಿದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿಜೆಪಿಗೆ ಓಡೋದವ್ರು ನೀವು. ಇವತ್ತು SC STP ಬಗ್ಗೆ ಮಾತಾಡ್ತೀರಾ. ಅದನ್ನೇನು ನಾವು ಕಟ್ ಮಾಡ್ತಿಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಪರಿಜ್ಞಾನ ಇರಬೇಕು. ಅದನ್ನ SC ST ಸಮುದಾಯದ ಅಭಿವೃದ್ಧಿಗೆ ನಾವು ಬಳಸ್ತಾ ಇರೋದು. ಇಷ್ಟಕ್ಕೂ ಅದನ್ನ ಪ್ರಾರಂಭಿಸಿದ್ದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪನವ್ರ ಪೀರಿಯಡ್ ಅಲ್ಲಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ನೀವು ವಿಮರ್ಶೆ ಮಾಡಿ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್. ಕಾಂಗ್ರೆಸ್ ಅಲ್ಲಿದ್ದಾಗ ಡಿಬೇಟ್ಗಳಲ್ಲಿ ಕುತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ, ಶೂರಕರ್ಣ, ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳ್ತಿದ್ರಿ. ಇವತ್ತೇನು ಬಿಜೆಪಿ ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯ್ ಬಡ್ಕೊಂತ ಇದ್ದೀರಾ. ಅಲ್ಲ, ಪಬ್ಲಿಕ್ ರೆಪ್ರೆಸೆಂಟೇಷನ್ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ? ಬ್ಯಾಕ್ ಡೋರ್ ಅಲ್ಲಿ MLC ಆಗಿ ಬಂದ್ಬಿಟ್ಟು ಬಾಯ್ ಬಡ್ಕೊಂತಿದ್ದೀರಾ ಬಿಜೆಪಿ ಹೈಕಮಾಂಡ್ ನ ಇಂಪ್ರೆಸ್ ಮಾಡೋದು. ನೀವೇನು ಬಾಯ್ ಬಡ್ಕೊಂಡ್ರು ನಿಮ್ಮನ್ನ ಮೂಲೆ ಗುಂಪು ಮಾಡ್ತಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರೇ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಕಂಟ್ರೋಲ್ ಇಟ್ಕೋಬೇಕು. ನಾನು ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಅವ್ರಿಗೆ ದಮ್ಮು ತಾಕತ್ತಿದ್ರೆ ನೋಡೋಣ ಬಿಜೆಪಿ ಸರ್ಕಾರ ಏನ್ ಮಾಡಿದೆ, ಬರ್ಲಿ ನನ್ನ ಜೊತೆ ಡಿಬೇಟ್ಗೆ. ನಿನ್ನೆ ಇನ್ನೊಂದು ವಿಚಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಅಣುಕು ಪ್ರದರ್ಶನ ಮಾಡಿ ಕೆಟ್ಟದಾಗ ಮಾತಾಡಿದ್ದಾರೆ. ನೀವೇನಾದ್ರೂ ಲಿಮಿಟ್ ದಾಟಿ ಮಾತಾಡಿದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವು ಒಂದು ಕಲ್ಲು ಹಾಕಿದ್ರೆ 40 ಕಲ್ಲು ಹಾಕೋ ಜನರೇಷನ್ ನಮ್ದು. ನಿಮ್ಮ ಬಾಯಿ ತೆವಲ್ನ, ನಿಮ್ಮ ವರ್ಬಲ್ ಡಯಾರಿಯನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಲೀರಿ. ಮತ್ತೆ ಹೇಳ್ತಾ ಇದ್ದೀನಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಖಬರ್ದಾರ್ ಅಷ್ಟೇ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.